ಅವ್ರು ಹೇಳೋದು ಕೇವಲ 4 ಜಾತಿಗಳಲ್ಲ ಅಂತೇಳಿ. ಒಂದು ಯುವಕರು, ಮಹಿಳೆಯರು, ರೈತರು ಮತ್ತು ಕೂಲಿ ಕಾರ್ಮಿಕರು. ಹಾಗಾಗಿ ನಮ್ಮ ದೇಶ ಮುಂದೆ ಬರಬೇಕು ಅಂತಂದ್ರ ಈ 4 ಜನರಿಗೆ ಮಹತ್ವ ಕೊಡಬೇಕು. ಅವ್ರು ಮುಂದೆ ಬಂದ್ರೆ ದೇಶ ಮುಂದೆ ಬಂದಂಗ ಅಂತ ಹೇಳಿ ನರೇಂದ್ರ ಮೋದಿ ಅವರ ಕನಸೈತಿ. ಆದ್ರೆ ಇವತ್ತು ನಮ್ಮ ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ತೊಂದರೆ ಇರೋದು ಮೊದಲು ನಮ್ಮ ತಾಯಂದಿರಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಮತ್ತು ನಮ್ಮ ಯುವಕರಿಗೆ. ನಾವು ನೋಡಿದೀವಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಏನಾಯ್ತಂತೆ, ಆ ಹುಡುಗಿ ನೇಹಾ ಹಿರೇಮಠ್ ಯಾವ್ದೋ ತನ್ನ ಕಾಲೇಜಿನ ಹುಡುಗ ಅಂತ ಹೇಳಿ ಅವನ ಜೊತೆ ದೋಸ್ತಿ ಮಾತನಾಡಿದ್ರ ಅವ ಬೇರೆ ಬೇರೆ ರೀತಿ ಆಕಿನ ಫೋಟೋ ತಕ್ಕೊಂಡ. ಆಮೇಲೆ ಹೆದರ್ಸಕ್ ಪ್ರಯತ್ನ ಮಾಡಿದ. ಆಕಿ ಜಾಗೃತ ಆಗಿ ನಾನ್ ನಿನ್ ಜೊತೆ ಕನ್ವರ್ಟ್ ಹಾಕೊಲ್ಲೆ, ನಾನ್ ನಿನ್ ಮದುವೆ ಹಾಕೊಲ್ಲೆ ಅಂತಂದ್ರ ಬರ್ಬರವಾಗಿ ಆಕಿನ ಹತ್ಯೆ ಮಾಡಿದ. ನೋಡಕ್ಕಾಗುದಿಲ್ಲ, ಆ ರೀತಿ ಹತ್ಯೆ ಮಾಡಿದ. ಇವತ್ತು ಅನ್ನದಾಗ ಅನ್ನ ಡಬ್ರಿ ಒಳಗೆ ಚಮಚದಿಂದ ಹೆಂಗ ತೆಗೆದ್ರ ಅನ್ನ ಇರ್ತೈತಿ, ಆ ಟೈಪ್ ಕುತ್ತಿಗೆಯಿಂದ ಆ ಹುಡುಗಿನ ತೆಗೆದಿದ್ದ. ನೋಡಕ್ ಹಾಕಿದ್ದಿಲ್ಲ. ಮನುಷ್ಯನೋ ದನಾನೋ ಮಾಡಿದ ಪಿಶಾಚಿನೋ ಅಂತ ಮೃಗಾನೋ ಅಂತ ಅನಿಸ್ತು. ಇವತ್ತು ಮತ್ತು ಹುಬ್ಬಳ್ಳಿಯಲ್ಲಿ ಒಂದ್ ಕೆಲಸ ಆಗೈತಿ. 17 ವರ್ಷದ ಹುಡುಗಿಗೆ ಇನ್ನೊಂದು ಲವ್ ಜಿಹಾದ್ ಕೇಸ್. SC/ST ಸಮಾಜದ ಹುಡುಗಿ, 17 ವರ್ಷದ ಹುಡುಗಿ. ಸುಮ್ಮಿರಪ್ಪ ಒಂದ್ ನಿಮಿಷ ಕೇಳ್ರಿ. 17 ವರ್ಷದ ಹುಡುಗಿ, ಆಕಿಗೆ ಮುಸ್ಲಿಂ ಸಮಾಜದ ಹುಡುಗ ಪ್ರೆಗ್ನೆಂಟ್ ಮಾಡಿದಾನೆ. ಅದನ್ನು MLC ಆಗಿ ಕೇಸ್ ಮಾಡಿಲ್ಲ ಪೊಲೀಸರು. ಇನ್ನೂ ತನಕ ಅವನು ಹಿಡಿಯಕ್ ತಯಾರಿಲ್ಲ. ಇದು ಇವತ್ತು ಸಿದ್ದರಾಮಯ್ಯನವ್ರು ಕೊಡ್ತಿರುವಂತ ಮಹಿಳೆಯರಿಗೆ ಭಾಗ್ಯ. ಹೇಳ್ತಾರೆ ನಾವು ಗೃಹಿಣಿಯರಿಗೆ ಭಾಗ್ಯ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಇವತ್ತವರು ಕೊಡುತ್ತಿರುವಂತ ಭಾಗ್ಯ ಅಂತಂದ್ರೆ ಲವ್ ಜಿಹಾದ್ ಭಾಗ್ಯವನ್ನು ಕರ್ನಾಟಕದ ಮಹಿಳೆಯರಿಗೆ ಕೊಡ್ತಿದ್ದಾರೆ ಈ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರದವರು. ಹಾಗಾಗಿ ಇವತ್ತು ಮಹಿಳೆಯರ ಜವಾಬ್ದಾರಿ ಬಹಳ ಐತಿ, ನಮ್ಮ ಯುವಕರ ಜವಾಬ್ದಾರಿ ಬಹಳ ಐತಿ. ಈ ದೇಶದ ಸಂಸ್ಕೃತಿ, ಈ ದೇಶದ ಭಾಷೆ, ಈ ದೇಶದ ಮಹಿಳೆಯರು, ಈ ದೇಶದ ಯುವಕರು, ಈ ದೇಶದ ಮುಂದಿನ ಜನಾಂಗ ನಾವಾಗಿ ಉಳಿಬೇಕಂತಂದ್ರ, ಭಾರತೀಯತೆ ಉಳಿಬೇಕಂತಂದ್ರ ಇವತ್ತು ಆ ಮಹಾತ್ಮ ನರೇಂದ್ರ ಮೋದಿ ಅಲ್ಲಿ ಬರುವಂತದ್ದು ಬಹಳ ಅವಶ್ಯಕತೆ ಐತಿ. ಹಾಗಾಗಿ ನಿಮ್ಮೆಲ್ಲರದು ಜವಾಬ್ದಾರಿ ಐತಿ ತಾಯಂದಿರೆ, ನಿಮ್ಮೆಲ್ಲರದು ಜವಾಬ್ದಾರಿ ಐತಿ ಯುವಕರೇ. ಇವತ್ತು ಕಾಂಗ್ರೆಸ್ ತನ್ನ ಸುಳ್ಳು ಭರವಸೆಗಳ ಮೂಲಕ बोलो भारत माता के, अब की बार ಇವತ್ತು ಕಾಂಗ್ರೆಸ್ ತನ್ನ ಸುಳ್ಳು ಭರವಸೆಗಳ ಮೂಲಕ ಮುಗ್ಧ ಜನರ ದಿಕ್ಕನ್ನು ತಪ್ಸಾಕ ಟ್ರೈ ಮಾಡತೈತಿ, ಹೆಣ್ಮಕ್ಳ ದಿಕ್ಕನ್ನ ತಪ್ಸಾಕ ಟ್ರೈ ಮಾಡತೈತಿ. ನಾನು ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತೇಳಿ ಸುಳ್ಳು ಭರವಸೆ ಹೇಳ್ತಿದ್ದಾರೆ. ನಮ್ಮ ದೇಶದಾಗ ಅಧಿಕಾರಕ್ಕೆ ಬರಬೇಕಂತಂದ್ರೆ 270 ಮೇಲೆ ಸೀಟ್ನಲ್ಲಿ ಆ ಪಕ್ಷ ಗೆಲ್ಲಬೇಕಾಗ್ತೈತಿ. ಇವತ್ತು ಕಾಂಗ್ರೆಸ್ ಸರ್ಕಾರ 240 ಸೀಟದಲ್ಲಿ ಕೂಡ ಎಲೆಕ್ಷನ್ ನಿಂತಿಲ್ಲ. 240 ಸೀಟ್ದಲ್ಲಿ ಎಲೆಕ್ಷನ್ ನಿಂತಿಲ್ಲ. 270 ಸೀಟ್ದಾಗ ಗೆದ್ದರ ಅಧಿಕಾರಕ್ಕೆ ಬರ್ತಾರ. ಆದ್ರೆ ಜನರಿಗೆ ಭರವಸೆ ಏನ್ ಕೊಡ್ತಾರ, ನಾವು ಅಧಿಕಾರಕ್ಕೆ ಬರ್ತೇವೆ, 1 ಲಕ್ಷ ರೂಪಾಯಿ ಕೊಡ್ತೇವಂತೆ ದಾರಿ ತಪ್ಪಿಸುವಂತ ಕೆಲಸ ಮಾಡಾಕ್ತಾರ. ಇವರು ಏನಾದ್ರೂ ಭರವಸೆ ಕೊಡಬೇಕಾಗಿತ್ತಂದ್ರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು, DK ಶಿವಕುಮಾರ್ ಅವರು ನಮ್ಮ ತಾಯಂದಿರಿಗೆ ನಿಮ್ಮ ಕುಂಕುಮ ಭಾಗ್ಯದ ಭರವಸೆ ಕೊಡಬೇಕಿತ್ತು. ನಾವು ಹಿಂದೂ ಮಹಿಳೆಯರು ಕುಂಕುಮ ಉಳಿಸ್ತೇವೆ, ಅವ್ರ ತಾಳಿ ಉಳಿಸ್ತೇವೆ, ಎಲ್ಲಾರು ಬುರ್ಕಾ ಹತ್ಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ತೊಂಬರುದಿಲ್ಲ ಅಂತ ಭರವಸೆ ಕೊಡಬೇಕಿತ್ತು. ಆದ್ರೆ ಅವ್ರು ಏನ್ ಮಾಡಾಕತ್ತಾರ, ಇವತ್ತ ಒಂದು 17 ವರ್ಷದ ಹುಡುಗಿಗೆ ಪ್ರೆಗ್ನೆಂಟ್ ಮಾಡಿದ್ರು ಕೂಡ ಇಷ್ಟ ದಿನ ಆದ್ರೂ ಕೂಡ ಆ ಹುಡುಗನ ಅರೆಸ್ಟ್ ಮಾಡಿಲ್ಲ. SC/ST ಹುಡುಗಿ ಅರೆಸ್ಟ್ ಮಾಡಿಲ್ಲ. ಅತ್ಯಾಚಾರ ಮಾಡಿದ್ರು ಕೂಡ ಆ ಹುಡುಗನ ಅರೆಸ್ಟ್ ಮಾಡಿಲ್ಲ. ಇದು ಕಾಂಗ್ರೆಸ್ ಮಾಡ್ತಿರುವಂತ ರಾಜ್ಯ, ಇದು ಕಾಂಗ್ರೆಸ್ ಹೆಣ್ಮಕ್ಳಿಗೆ ಕೊಡುವಂತ ಬಳುವಳಿ.
ಇದು ನಮ್ಮ ಸಮಾಜಕ್ಕೆ ನಮ್ಮ ಸಂಸ್ಕೃತಿಗೆ ಕಾಂಗ್ರೆಸ್ ಕೊಡುತ್ತಿರುವಂತ ರಕ್ಷಣೆ. ಹಾಗಾಗಿ ನಾವು ಇದನ್ನೆಲ್ಲರೂ ಬಹಳ ಜಾಗೃತವಾಗಿ ಈ ವಿಷಯ ಎಲ್ಲರಿಗೂ ಹೇಳಬೇಕಾಗೈತಿ. ಕಾಂಗ್ರೆಸ್ಸಿನ ನಿಜವಾದ ಉದ್ದೇಶ ಏನು? ಇವತ್ತು ದಲಿತರು ಒಂದ್ ಕಡೆ ಇಟ್ರ, ಇನ್ನೊಂದ್ ಕಡೆ ಮುಸ್ಲಿಮರು ಇದ್ರ ಅವರು ಸೆಲೆಕ್ಟ್ ಮಾಡೋದು ಮುಸ್ಲಿಮರನ್ನ, ದಲಿತರನ್ನೆಲ್ಲ ತಗೊಳ್ಳೋದು. ಹೆಸರು ದಲಿತರ ಹೆಸರಲ್ಲೇ, ಹಿಂದುಳಿದವ್ರ ಹೆಸರಲ್ಲೇ ಓಟ್ ತಗೊಳ್ತಾರ. ಆದ್ರೆ ಮಾಡೋ ಎಲ್ಲಾ ಕೆಲಸ ಸಾಬರ್ ಕೆಲಸ ಮಾಡ್ತಾರ. ಇದು ನಮ್ಗೆ ಜಾಗೃತಿ ಇರಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮಾಡ್ತಿರುವಂತ ವಿನಂತಿ ಅಂದ್ರ, ಇವತ್ತಿನ ಎಲೆಕ್ಷನ್ ಪ್ರಹ್ಲಾದ್ ಜೋಶಿ ಅವರ ಎಲೆಕ್ಷನ್ ಅಲ್ಲ, ನರೇಂದ್ರ ಮೋದಿ ಅವರ ಎಲೆಕ್ಷನ್ ಅಂತೂ ಅಲ್ವೇ ಅಲ್ಲ. ಅವರು 12 ವರ್ಷ ಮುಖ್ಯಮಂತ್ರಿ ಇದ್ರು, 2 ಸರ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಮಹಾತ್ಮನಿಗೆ 3ನೇ ಸರ್ತಿ ಪ್ರಧಾನಮಂತ್ರಿ ಆದ್ರೂ ಅಷ್ಟ, ಆಗ್ಲಿಲ್ಲ ಅಂದ್ರು ಅಷ್ಟ. ಹೋಗಿ ಹಿಮಾಲಯದಾಗ ಹೋಗಿ ಯಾರು ಸನ್ಯಾಸ ಕೊಡ್ತಾರ, ಅವ್ರಿಗೆ ಏನು ಫರಕ್ ಆಗ್ಬೇಕಾಗಿಲ್ಲ. ಅವ್ರಿಗೆ ಹೆಂಡ್ತಿಲ್ಲ, ಮಕ್ಕಳಿಲ್ಲ. ಆದ್ರೆ ಈ ದೇಶದ ಸಂಬಂಧ, ನಮ್ಮ ಮುಂದಿನ ಪೀಳಿಗೆ ಸಂಬಂಧ ಇವತ್ತು ನರೇಂದ್ರ ಮೋದಿ ಅವರು ಮತ್ತೆ ಬರಬೇಕಾಗೈತಿ. ಅದಕ್ಕ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬರಬೇಕಾಗೈತಿ. ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದಂತಂದ್ರ, ಈ ದೇಶದ ಸಂಬಂಧ, ನಮ್ಮ ಹೆಣ್ಮಕ್ಕಳ ಸಂಬಂಧ, ನಮ್ಮ ಮುಂದಿನ ಪೀಳಿಗೆ ಸಂಬಂಧ ಕಮಲದ ಹೂವಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.